Audio Jungle. ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ಕೇಂದ್ರ ಸರ್ಕಾರದಿಂದ ಒಂದು ಸುದ್ದಿ ಬರ್ತಾ ಇದೆ, ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಡಿ. ಪ್ರತಿದಿನ ವಿಶೇಷ ಚೇತನ ವಾರ್ತೆಯನ್ನು ತಪ್ಪದೆ ವೀಕ್ಷಿಸಿ. ಕೇಂದ್ರ ಸರ್ಕಾರಿ ನೌಕರರು ಪ್ರತಿ ವರ್ಷದಂತೆ ಈ ವರ್ಷವೂ ಜುಲೈ ತಿಂಗಳ ತುಟ್ಟಿ ಭತ್ಯೆ DA ಮತ್ತು ತುಟ್ಟಿ ಪರಿಹಾರ DR ಘೋಷಣೆಗೆ ಕಾಯುತ್ತಿದ್ದಾರೆ. ಪ್ರತಿ 6 ತಿಂಗಳಿಗೊಮ್ಮೆ ಹೆಚ್ಚಾಗುವ ತುಟ್ಟಿ ಭತ್ಯೆ ಜನವರಿಯದ್ದು ಘೋಷಣೆಯಾಗಿದ್ದು 2024ರ ಜುಲೈ ತಿಂಗಳದ್ದು ಘೋಷಣೆ ಬಾಕಿ ಇದೆ. ಈ ಪರಿಷ್ಕರಣೆ ಲಕ್ಷಾಂತರ ನೌಕರರಿಗೆ ಹಣದುಬ್ಬರ ಸಮಸ್ಯೆ ಸರಿದೂಗಿಸಲು ಸಹಾಯವಾಗುತ್ತದೆ. ಈ ವರ್ಷದ 2ನೇ ತುಟ್ಟಿ ಭತ್ಯೆ ತುಟ್ಟಿ ಪರಿಹಾರ ಘೋಷಣೆಗೆ ಸಾಮಾನ್ಯವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಆಗುತ್ತದೆ. ವರದಿಗಳ ಪ್ರಕಾರ ಈ ಬಾರಿ 3ರಿಂದ 4% ಏರಿಕೆ ಆಗಬಹುದು ಎನ್ನಲಾಗಿದೆ. ಸದ್ಯ ಲಕ್ಷಾಂತರ ನೌಕರರಿಗೆ ಮಹಾನವಮಿ ದಸರಾ ಹಬ್ಬಕ್ಕೂ ಮೊದಲೇ ಕೇಂದ್ರ ಸರ್ಕಾರ ಖುಷಿ ಸುದ್ದಿ ನೀಡುವ ಸಾಧ್ಯತೆ ದಟ್ಟವಾಗಿದೆ. ಜುಲೈ ತಿಂಗಳು ಕಳೆದು 1.5 ತಿಂಗಳಾಗಿವೆ. ಇನ್ನು DA ಪರಿಷ್ಕರಣೆ ನಿರ್ಧಾರ ಪ್ರಕಟವಾಗಿಲ್ಲ. ಇದೇ ಸೆಪ್ಟೆಂಬರ್ 25ರಂದು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದೆ. ಈ ವೇಳೆ ಕೇಂದ್ರವು ತನ್ನ ನೌಕರರಿಗೆ ಬಂಪರ್ ಕೊಡುಗೆ ಘೋಷಿಸಲಿದೆ. ಜುಲೈ ತಿಂಗಳ ಪರಿಷ್ಕರಣೆಯು ಈ ಹಿಂದಿನ ಜನವರಿಯಿಂದ ಜೂನ್ವರೆಗಿನ AISPI ಸೂಚ್ಯಂಕ ಆಧರಿಸಿ ಮಾಡಲಾಗುತ್ತದೆ. ಈ ಫಿಟ್ಮೆಂಟ್ ಅಂಶವು 1.3ರಷ್ಟು ಪರಿಗಣಿಸಿದ್ದಲ್ಲಿ ನೌಕರರು ತುಟ್ಟಿ ಭತ್ಯೆ ಮತ್ತು ತುಟ್ಟಿ ಪರಿಹಾರವಾಗಿ 3% ಏರಿಕೆ ಪಡೆಯುತ್ತಾರೆ. ಈ ಹಿಂದೆ ತುಟ್ಟಿ ಭತ್ಯೆ 4% ಹೆಚ್ಚಿಸಿದಾಗ ಅದರ ಪ್ರಮಾಣ 50ಕ್ಕೆ ತಲುಪಿತು. ಇದೀಗ ಮತ್ತೆ 3% ಏರಿಕೆ ಮಾಡಿದರೆ ಇದರ ಪ್ರಮಾಣ ಒಟ್ಟು 53ಕ್ಕೆ ಹೆಚ್ಚಾಗಲಿದೆ. ಇದೆಲ್ಲವೂ ಹೆಚ್ಚಳವು ಮೂಲ ವೇತನ ಹಾಗೂ ಮನೆ ಬಾಡಿಗೆ ಅಂತಹ ಇತರ ಬೆಲೆ ಏರಿಕೆ ಮೇಲೆ ಪ್ರಭಾವ ಬೀರುತ್ತದೆ. ಪ್ರಸ್ತುತ 7ನೇ ವೇತನ ಆಯೋಗ 2016ರಲ್ಲಿ ಜಾರಿಯಾಗಿದೆ. ಒಟ್ಟು 8.5 ವರ್ಷಗಳಲ್ಲಿ ಇದರಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರು ಅನೇಕ ಆರ್ಥಿಕ ಲಾಭ ಪಡೆದುಕೊಂಡಿದ್ದಾರೆ. ಕಾಲಕ್ಕೆ ತಕ್ಕಂತೆ ಹಣದುಬ್ಬರಕ್ಕೆ ಪರಿಹಾರ ಕಂಡುಕೊಂಡಿದ್ದಾರೆ. 7ನೇ ವೇತನ ಆಯೋಗ 2026ರ ಹೊತ್ತಿಗೆ ಕೊನೆಗೊಳ್ಳಲಿದೆ. ಅಂದು 8ನೇ ವೇತನ ಆಯೋಗವು ಜಾರಿಗೆ ಬರಲಿದೆ. ಅದರ ಅಡಿಯಲ್ಲಿ ಏನೆಲ್ಲ ವೇತನ ತುಟ್ಟಿ ಭತ್ಯೆ ಪರಿಹಾರಗಳು ಏರಿಕೆ ಆಗಲಿವೆ ಎಂದು ನೌಕರರು ಇವಾಗಲಿನಿಂದಲೇ ಲೆಕ್ಕಾಚಾರ ಹಾಕಲು ಪ್ರಾರಂಭಿಸಿದ್ದಾರೆ. ಈಗಾಗಲೇ ಕೇಂದ್ರ ನೌಕರರು ಯೂನಿಟ್ ಒಕ್ಕೂಟ ಹಲವು ಶಿಫಾರಸು ಮನವಿ ಮಾಡಲಾಗಿದೆ.